ನಮಸ್ತೆ, ನನ್ನ ಹೆಸರು ಸುಮಂಗಲ ಅಂತ. ನಾನು ಉಡುಪಿ ಸೆರಾಕೇರ್ ಸೆಂಟ್ರಿಂದ ಮಾತಾಡ್ತಾ ಇದ್ದೀನಿ ಇವಾಗ. ನಾನು ಇಲ್ಲಿಗೆ ಬರಬೇಕಿದ್ರೆ ಮುಂಚೆ ರುಮಟೆಡ್ ಆರ್ಥ್ರೈಟಿಸ್ ಎಂಬ ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದ್ದೆ. ಪಾಸ್ಟ್ ಒಂದು 20 ಇಯರ್ಸಿಂದ ನನಗೆ ಇದಿದೆ. ಬಟ್ ಇನ್ ಬಿಟ್ವೀನ್ ವಿದೌಟ್ ಮೆಡಿಸಿನ್ ಇದ್ದೆ. ಅದ್ರ ಮುಂಚೆ ಆಯುರ್ವೇದ ಮಾಡಿದೆ. ಒಂದು ಹಂತದಲ್ಲಿ ಸರಿ ಆಯಿತು. ಮತ್ತು ಈಗ ಒಂದು ಪಾಸ್ಟ್ ಡಿಸೆಂಬರಿಂದ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು. ಮಾರ್ಚಲ್ಲಂತೂ ನಡಿಲಿಕ್ಕೆ ಆಗದಂಗೆ ಬೆಡ್ ರಿಡನ್ವರೆಗೂ ಕರ್ಕೊಂಡು ಹೋಯಿತು ಈ ಪೇಯ್ನ್ ನನ್ನನ್ನು. ತುಂಬ ಸಫರ್ ಆದೆ ಈ ಪೇಯ್ನಲ್ಲಿ. ಮತ್ತು ಆಯುರ್ವೇದ ಮಾಡಿದೆ, ಬಟ್ ಅದು ಅಷ್ಟೊಂದು ವರ್ಕೌಟ್ ಆಗಿಲ್ಲ ಈ ಸಲ ಆಯುರ್ವೇದ. ಆಮೇಲೆ ಜಾಸ್ತಿನೇ ಆಯಿತು, ನಡಿಲಿಕ್ಕೆ ಆಗ್ದಾಗೆ ಎಲ್ಲರ ಹೆಲ್ಪ್ ತೊಗೊಳ್ಳೋ ಹಾಗೆ ಇದೆ. ಬೆಡ್ಡಿಂದ ಏಳಿಸ್ಬೇಕಿದ್ರು ಒಬ್ಬರು ಜನ ಬೇಕಿತ್ತು ನನಗೆ. ಎಲ್ಲದಕ್ಕೂ ನಾನು ಎಲ್ಲ ಕೆಲಸಗಳನ್ನು ಬೇರೆಯವರೇ ನೋಡ್ಕೊಳ್ಬೇಕಿತ್ತು. ಆ ಥರದ ಲೆವೆಲಿಗೆ ಹೋದೆ. ಆಮೇಲೆ ನನಗೆ ಸೆರಾಕೇರ್ ಬಗ್ಗೆ ಗೊತ್ತಾದಾಗ, ಸೆರಾಕೇರಿಗೆ ಬಂದಮೇಲೆ ನನಗೆ ಈಗ ಬಂದು 30 ಡೇಸ್ ಆಯಿತು. ಇಲ್ಲಿ ಥೆರಪಿ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಒಂದು 6-7 ಡೇಸಲ್ಲೇ ನನಗೆ ಸ್ವಲ್ಪ ನಡಿಲಿಕ್ಕೆ ಸ್ವೆಲ್ಲಿಂಗ್ ಕಡಿಮೆ ಆಯಿತು. ಕಾಲಿದ್ದು ಮೇಯ್ನಾಗಿ ನಡಿಲಿಕ್ಕೆ ಆಗ್ತಿರಲಿಲ್ಲ. ಕಾಲು ಸ್ಟ್ರೇಟ್ ಇಟ್ಕೊಂಡು ನಡೀತಾ ಇದ್ದೆ ನಾನು. ಅದರಲ್ಲಿ ಸ್ವೆಲ್ಲಿಂಗ್ ಎಷ್ಟೇ ಇಂಗ್ಲೀಷ್ ಮೆಡಿಸಿನ್ ಮಾಡ್ತಾ ಇದ್ದೇನೆ ಇವಾಗ. ಇಂಗ್ಲೀಷ್ ಮೆಡಿಸಿನ್ ಮಾಡಿದರೂ ಕಡಿಮೆ ಆಗಿರಲಿಲ್ಲ. ಸೆರಾಕೇರಿಗೆ ಬಂದೊಂದು 10 ಡೇಸ್ ಒಳಗೆ ನನಗೆ ಸ್ವೆಲ್ಲಿಂಗ್ ಕಡಿಮೆ ಆಯಿತು. ನನ್ನ ಪಾಡಿಗೆ ನಾನು ನಡಿಲಿಕ್ಕೆ ಶುರು ಮಾಡಿದೆ. ಇಲ್ಲಿ ಬಂದಾಗಲೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆಲ್ಪ್ ಕೇಳಿದೆ ಎಲ್ರದ್ದು ಎಲ್ಲದಕ್ಕೂ. ಆಮೇಲೆ ಈಗ ಪರವಾಗಿಲ್ಲ, ನಾನೇ ನನ್ನ ಕೆಲಸಗಳನ್ನು ಓನಾಗಿ ನಾನೇ ಮಾಡ್ಕೊಳ್ಳೋ ಮಟ್ಟಿಗೆ ಬಂದಿದ್ದೇನೆ. ಈಗ 30 ಡೇಸಲ್ಲಿ ನನಗೆ ತುಂಬ ಇಂಪ್ರೂವ್ಮೆಂಟ್ ಇದೆ ಎಲ್ಲ ವಿಷಯದಲ್ಲೂ. ಬೆಡ್ ಮ್ಯಾಟ್ ಎಲ್ಲ ಕೊಟ್ಟರು ನನಗೆ. ಅದರಲ್ಲೂ ಸ್ಟೀಮರ್ ತುಂಬ ಹೆಲ್ಪ್ ಆಯಿತು ನನಗೆ. ಸ್ಟಿಫ್ನೆಸ್ ತುಂಬ ರಿಲೀಫ್ ಮಾಡಿ ಕೊಡ್ತು ಸ್ಟೀಮ್. ತುಂಬ ಒಳ್ಳೇದಿದೆ. ಪೇಯ್ನ್ 1-2 ದಿನ ಜಾಸ್ತಿ ಆದ್ರೂ ಮತ್ತೆ ಈಗ ಕಮ್ಮಿ ಆಯಿತು. ಈಗ ಯಾವುದೇ ಪೇಯ್ನ್ ಇಲ್ಲ ನನಗೆ. ಅದೇ ನೀರು ಯೂಸ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ಸ್.